ನಮಸ್ತೆ, ಬನ್ನಿ ನಾ ಇವತ್ತು ಒಂದು ಹೆಲ್ದಿ ಆಗಿರುವ ಇನ್ಸ್ಟಂಟ್ ಆಗಿ ಮಾಡುವ ಇಡ್ಲಿ ರೆಸಿಪಿ ಅಂತ ತೋರಿಸ್ತಾ ಇದ್ದೀನಿ. ಅದೇ ಕ್ಯಾರೆಟ್ ಇಡ್ಲಿ. ಇದನ್ನ ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಅಲ್ಲೂ ಕೊಡ್ಬೋದು. ಇದು ಮಕ್ಕಳಿಗೆ ತಿನ್ನಕ್ಕೆ ಹಾಗೂ ನೋಡಕ್ಕೆ ಚೆನ್ನಾಗಿರ್ಲಿ ಅಂತ ಇದನ್ನ ನಾನು ಗ್ಲಾಸ್ ಅಲ್ಲಿ ಸ್ಟಿಕ್ ಹಾಕಿಬಿಟ್ಟು ಐಸ್ ಕ್ರೀಮ್ ತರ ಮಾಡಿದ್ದೀನಿ. ಬನ್ನಿ ಇದಕ್ಕೋಸ್ಕರ ಮೊದಲದಾಗಿ ನಾವು ಕ್ಯಾರೆಟ್ ಅನ್ನು ಕುದಿಸ್ಕೊಳ್ಳೋಣ. ಮೊದಲನೇದಾಗಿ ಬಾಣಲೆಯಲ್ಲಿ ನೀರನ್ನು ಹಾಕೊಂಡು ಇದಕ್ಕೆ ನಮಗೆ ಎಷ್ಟು ಬೇಕೋ ಗಜ್ಜರಿ 1 ಅಥವಾ 2 ಹಾಕೊಂಡಿದ್ದು ಮೆತ್ತಗಾಗುವವರೆಗೂ ಕುದಿಸ್ಕೋಬೇಕು. ಇದನ್ನ ಸರಿಯಾಗಿ ಕುದಿಸ್ಕೊಂಡ್ಬಿಟ್ಟು ಇದನ್ನ ಆರಕ್ಬಿಟ್ಟು ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಬನ್ನಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು ತಗೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಹಾಗೂ ಸ್ವಲ್ಪ ಸಾಸಿವೆ, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಕರಿಬೇವು ಸೊಪ್ಪು ಇದನ್ನೆಲ್ಲ ಮಾಡಿಸ್ಕೊಂಡು ಇದಕ್ಕೆ ಸುಮಾರು ನಾನಿಲ್ಲಿ 1 ಕಪ್ ಅಷ್ಟು ಮೀಡಿಯಂ ರವೆಯನ್ನು ತೊಗೊಂಡಿದ್ದೀನಿ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಅದೇ ಬಿಸಿಯಲ್ಲಿ ಈ ರವೆಯನ್ನು ಸ್ವಲ್ಪ ಹುರ್ಕೊಬಿಟ್ಟು ಇದಕ್ಕೆ ಪೂರ್ತಿಯಾಗಿ ಆರಕ್ಕೆ ಬಿಟ್ಬಿಡಿ. ಇದು ಆರಿದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ತುರಿದ ಗಜ್ಜರಿ ಹಾಗೂ ನಾವು ಮಾಡಿಟ್ಟಿರುವ ಗಜ್ಜರಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ 1 ಕಪ್ ಅಷ್ಟು ಮೊಸರನ್ನು ಹಾಕೊಂಡು ಇದನ್ನು ಸರಿಯಾಗಿ ಕಲಿಸ್ಬಿಟ್ಟು ಸುಮಾರು ಒಂದು 10 ನಿಮಿಷವರೆಗೂ ಇದನ್ನು ಹಾಗೆ ಬಿಟ್ಟುಬಿಡಿ. 10 ನಿಮಿಷ ಆದ್ಮೇಲೆ ಮೊಸರನ್ನು ತೆಗೆದ್ಬಿಟ್ಟು ಇದನ್ನು ಇನ್ನೊಂದು ಸರ್ತಿ ಕಲಿಸ್ಕೊಂಡು ಇವಾಗ ನಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಅಥವಾ ನಿಮ್ಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಮೊಸರನ್ನು ಹಾಕೊಳ್ಳಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸುಮಾರು ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕೊಂಡು ಇದನ್ನು ಸರಿಯಾಗಿ ಕಲಿಸ್ಬಿಟ್ಟು ಇದನ್ನ ಈಗ ಇನ್ಸ್ಟಂಟ್ ಆಗಿ ಇಡ್ಲಿ ಮಾಡ್ಕೋಬೇಕು. ಇದಕ್ಕಾಗಿ ನಾನಿಲ್ಲಿ ಇಡ್ಲಿ ಪಾತ್ರೆ ಬದಲು ಗ್ಲಾಸ್ ಅನ್ನು ತೆಗೆದುಕೊಂಡಿದ್ದೀನಿ. ಗ್ಲಾಸಿಗೆ ಎಣ್ಣೆ ಸವರಿ ಹಿಟ್ಟನ್ನು ಹಾಕೊಳ್ಳಿ. ಅರ್ಧ ಹಿಟ್ಟನ್ನು ಹಾಕೊಂಡ್ಮೇಲೆ ಇದಕ್ಕೊಂದು ಕಡ್ಡಿ ಚುಚ್ಚಿಬಿಟ್ಟು ಮಿಕ್ಕಿದ ಹಿಟ್ಟನ್ನು ಹಾಕಿ ಇದನ್ನ ಕುಕ್ಕರ್ ಪಾತ್ರೆಯಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ. ಸುಮಾರು 20 ನಿಮಿಷವರೆಗೂ ಬೇಯಿಸ್ಕೊಂಡ್ರೆ ನಮ್ದು ಈಗ ಕ್ಯಾರೆಟ್ ಇಡ್ಲಿ, ಇನ್ಸ್ಟಂಟ್ ಆಗಿರುವ ಕ್ಯಾರೆಟ್ ಇಡ್ಲಿ ತಯಾರಾಯಿತು. ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.